ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನನ್ನ ಹತ್ರ ಅದ್ಭುತವಾದ ಟ್ಯಾಲೆಂಟ್ ಇದೆ, ಆದರೆ ಯಾರೂ ನನ್ನನ್ನು ಗುರುತಿಸ್ತಾ ಇಲ್ಲ. ಈ ಮಾತು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಬಂದಿದೆಯಾ? ನೀವು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ಬೋದು, ಅದ್ಭುತವಾದ ಕಲ್ಪನೆಗಳು ನಿಮ್ಮಲ್ಲಿ ಇರಬಹುದು, ಆದರೆ ಜಗತ್ತು ನಿಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ತಿಲ್ಲ ಅಂತ ಅನಿಸ್ತಾ ಇದೆಯಾ? ನಿಮಗೆ ಗೊತ್ತಾ, ಸಮಸ್ಯೆ ನಿಮ್ಮ ಕೌಶಲ್ಯದಲ್ಲ, ನೀವು ನಿಮ್ಮ ಕೆಲಸವನ್ನು ಜಗತ್ತಿಗೆ ತೋರಿಸುತ್ತಿರುವ ರೀತಿಯಲ್ಲಿ. ಇಂದಿನ ಡಿಜಿಟಲ್ ಯುಗದಲ್ಲಿ ಗುಡ್ಡಾಗಿ ಇದ್ದರೆ ಸಾಲದು, ನೀವು ಜಗತ್ತಿಗೆ ಫೈಂಡಬಲ್ ಆಗಿ ಇರಬೇಕು. ಅಂದರೆ ಜನರು ನಿಮ್ಮನ್ನು ಹುಡುಕಿಕೊಂಡು ಬರುವಂತೆ ಇರಬೇಕು. ಅದೇಗೆ ಸಾಧ್ಯ? ಬನ್ನಿ, ಇಂದಿನ ಈ ವಿಶೇಷ ಪುಸ್ತಕ ಸಮ್ಮರಿಯಲ್ಲಿ ಅದನ್ನು ಪ್ರತಿಯೊಂದನ್ನು ಬಿಡಿಬಿಡಿಯಾಗಿ ತಿಳಿತಾ ಹೋಗೋಣ. ಇಂದು ನಾವು ಆಸ್ಟಿನ್ ಕ್ಲಿಯೋನ್ ಅವರು ಬರೆದಿರುವ ಜಗತ್ಪ್ರಸಿದ್ಧ ಪುಸ್ತಕ ಶೋ ಯುವರ್ ವರ್ಕ್ 10 ವೇ ಟು ಶೇರ್ ಯುವರ್ ಕ್ರಿಯೇಟಿವಿಟಿ ಆ್ಯಂಡ್ ಗೆಟ್ ಡಿಸ್ಕವರ್ ಅನ್ನೋ ಪುಸ್ತಕದ ಆಳವಾದ ಜೀವನವನ್ನೇ ಬದಲಾಯಿಸುವಂಥ ಸಾರಾಂಶವನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮಗೆ ನಿಮ್ಮ ಕಲಾತ್ಮಕತೆಯ ಕೆಲಸ, ನಿಮ್ಮ ಬಿಸ್ನೆಸ್ಸನ್ನು ಅಥವಾ ನಿಮ್ಮ ದಿನನಿತ್ಯದ ಕೌಶಲ್ಯವನ್ನು ಜಗತ್ತಿಗೆ ಹೇಗೆ ಪರಿಚಯಿಸುವುದು ಅಂತ ತಿಳಿಯಬೇಕಿದ್ದರೆ ಈ ವಿಡಿಯೋ ನಿಮಗಾಗಿಯೇ ಮಾಡಿದ್ದು. ವಿಡಿಯೋವನ್ನು ಕೊನೆಯವರೆಗೂ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಕೇಳಿ, ಯಾಕಪ್ಪ ಅಂದರೆ ಇದರಲ್ಲಿರುವ ಪ್ರತಿಯೊಂದು ಅಧ್ಯಾಯವು ನಿಮ್ಮ ಆಲೋಚನಾ ಶಕ್ತಿಯನ್ನೇ ಬದಲಾಯಿಸುತ್ತದೆ. ಅದಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಹಿಟ್ ಮಾಡಿ. ಹಾಗೆ ಬೇರೆ ನಾನು ವೀಡಿಯೋಸ್ಗಳನ್ನ ಬಿಡ್ತೀನಿ, ಡೈಲಿ ಲೈವ್ ಕೂಡ ಬರ್ತಿದ್ದೀನಿ, ನೀವು ಕೂಡ ಜಾಯಿನ್ ಆಗ್ಬೋದು. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡೋದನ್ನು ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬನ್ನಿ, ಜಗತ್ತು ನಿಮ್ಮನ್ನು ಗುರುತಿಸುವಂತೆ ಮಾಡುವ ಆ 10 ಚಿನ್ನದ ನಿಯಮಗಳನ್ನು ಕಲಿಯೋಣ. ಚಾಪ್ಟರ್ 1, ಯು ಡೋಂಟ್ ಹ್ಯಾವ್ ಟು ಬಿ ಜೀನಿಯಸ್. ನೀವು ಜೀನಿಯಸ್ ಆಗಬೇಕಾಗಿಲ್ಲ ಫ್ರೆಂಡ್ಸ್. ಸೃಜನಶೀಲತೆ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ತಕ್ಷಣ ನೆನಪಿಗೆ ಬರೋದು ಯಾರು? ಲಿಯೋನಾರ್ಡೋ ಡಾ ವಿಂಚಿ, ಐನ್ಸ್ಟೈನ್ ಅಥವಾ ಮೈಕೆಲ್ ಏಂಜಲೋ. ನಾವು ಅಂದ್ಕೊಳ್ತೀವಿ ಅವರೆಲ್ಲ ಜನ್ಮತಃ ಜೀನಿಯಸ್ಸು, ಹುಟ್ಟುತ್ತಲೇ ಜೀನಿಯಸ್ ಆಗಿದ್ದರು, ಅವರ ತಲೆಯಲ್ಲಿ ಸಡನ್ನಾಗಿ ಮಿಂಚಿನಂತೆ ಕಲ್ಪನೆಗಳು ಬರ್ತಾಯಿದ್ವು. ನಾವೆಲ್ಲ ಸಾಧಾರಣ ಜನ, ನಮಗೆಲ್ಲ ಅದೆಲ್ಲ ಸಾಧ್ಯವಿಲ್ಲ. ಆಸ್ಟಿನ್ ಕ್ಲಿಯೋನ್ ಅವರು ಹೇಳ್ತಾರೆ, ಈ ಲೋ ಜೀನಿಯಸ್ ಅಂದರೆ ಒಂಟಿ ಜೀನಿಯಸ್ ಅನ್ನೋ ಕಲ್ಪನೆಯೇ ಒಂದು ದೊಡ್ಡ ಸುಳ್ಳು. ಯಾವುದೇ ದೊಡ್ಡ ಸಾಧನೆಯು ಒಬ್ಬ ವ್ಯಕ್ತಿಯಿಂದ ಮಾತ್ರ ಮೂಡಿಬರೋದಿಲ್ಲ, ಅದರ ಹಿಂದೆ ಒಂದು ಇಡೀ ಸಮುದಾಯ ಇರುತ್ತೆ. ಇದನ್ನು ಸಂಗೀತಗಾರ ಬ್ರಯಾನ್ ಒಂದು ಸುಂದರವಾದ ಪದದಿಂದ ಕರೀತಾರೆ, ಅದೇ ಸೀನಿಯಸ್. ಅಂದರೆ ಏನಿದು ಸೀನಿಯಸ್ ಅಂದರೆ? ಸೀನಿಯಸ್ ಅಂತಂದರೆ ಕಲಾಕಾರರು, ಚಿಂತಕರು, ಬರಹಗಾರರು ಮತ್ತು ಪ್ರೇಕ್ಷಕರು ಒಟ್ಟಾಗಿ ಸೇರಿಸಿ ಸೃಷ್ಟಿಸುವ ಒಂದು ಸಾಮೂಹಿಕ ಬುದ್ಧಿವಂತಿಕೆ. ಇಕಾಲಜಿ ಆಫ್ ಟ್ಯಾಲೆಂಟ್. ಇತಿಹಾಸವನ್ನು ತಿರುಚಿ ನೋಡಿ, ಮಹಾನ್ ಪಿಕಾಸೋ ಆಗಲಿ, ಶೇಕ್ಸ್ಪಿಯರ್ ಆಗಲಿ, ತಮ್ಮದೇ ಆದ ಒಂದು ಗುಂಪಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಒಬ್ಬರ ಕೆಲಸವನ್ನು ಇನ್ನೊಬ್ಬರು ನೋಡ್ತಾಯಿದ್ರು, ಕಲಿಯುತ್ತಿದ್ದರು, ಕದಿಯುತ್ತಲೂ ಇದ್ದರು ಮತ್ತು ಬೆಳೆಯುತ್ತಿದ್ದರು. ಇಂದಿನ ಇಂಟರ್ನೆಟ್ ಯುಗದಲ್ಲಿ ಇಡೀ ಪ್ರಪಂಚವೇ ಒಂದು ದೊಡ್ಡ ಸೀನಿಯಸ್ ಆಗಿದೆ. ನಿಮ್ಮ ಬಳಿ ಲಕ್ಷಾಂತರ ರೂಪಾಯಿ ಹಣವಿರಬೇಕಾಗಿಲ್ಲ, ದೊಡ್ಡ ಡಿಗ್ರಿ ಇರಬೇಕಾಗಿಲ್ಲ, ನೀವೊಬ್ಬ ಸಣ್ಣ ಕಲಾಕಾರನಾಗಿರಲಿ ಅಥವಾ ಹೊಸದೊಂದು ಉದ್ಯೋಗ ಪ್ರಾರಂಭ ಮಾಡುವುದಾಗಲಿ, ಇಂಟರ್ನೆಟ್ಟಲ್ಲಿ ನಿಮಗೊಂದು ಜಾಗವಿದೆ. ನೀವು ಜೀನಿಯಸ್ ಆಗಬೇಕಾಗಿಲ್ಲ, ಬದಲಾಗಿ ಆ ಸೀನಿಯಸ್ ಅನ್ನೋ ಒಂದು ಭಾಗವಾಗಿರಿ. ಜಗತ್ತಿಗೆ ನೀವು ಏನು ಕಲಿಯುತ್ತಿದ್ದೀರಿ ಅನ್ನೋದನ್ನು ಹಂಚಿಕೊಳ್ಳಿ. ಬಿ ಆ್ಯನ್ ಅಮೇಚರ್. ಅನುಭವಿ ಅಲ್ಲದಿದ್ದರೂ ಪರವಾಗಿಲ್ಲ, ಕಲಿಯುವವರಾಗಿರಿ. ನಮ್ಮಲ್ಲಿ ಹೆಚ್ಚಿನವರಿಗೆ ದೊಡ್ಡ ಭಯ ಏನು ಗೊತ್ತಾ? ಅಯ್ಯೋ, ನಾನಿನ್ನೂ ಪೂರ್ಣವಾಗಿ ಕಲಿತಿಲ್ಲ, ಜನ ನನ್ನನ್ನು ನೋಡಿ ನಕ್ಕರೆ. ಆದರೆ ಚಾರ್ಲಿ ಚಾಪ್ಲಿನ್ ಒಂದು ಮಾತು ಹೇಳ್ತಾರೆ, ನಾವು ಪ್ರತಿಯೊಬ್ಬರೂ ಈ ಜೀವನದಲ್ಲಿ ಅಮೇಚರ್ ಅಂದರೆ ಕಲಿಯುವವರು ಮಾತ್ರ. ನಾವು ಯಾರು ಎಕ್ಸ್ಪರ್ಟ್ ಆಗುವಷ್ಟು ಸುದೀರ್ಘ ಕಾಲ ಬದುಕೋದಿಲ್ಲ. ಅಮೇಚರ್ ಅನ್ನೋ ಪದ ಬಂದಿದ್ದು ಫ್ರೆಂಚ್ ಭಾಷೆಯ ಲವರ್ಸ್ ಅಥವಾ ಪ್ರೀತಿಸುವವನು
ಅನ್ನೋ ಪದದಿಂದ. ಅಂದರೆ ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಕೇವಲ ಪ್ರೀತಿ ಮತ್ತು ಉತ್ಸಾಹದಿಂದ ಕೆಲಸ ಮಾಡುವವನೇ ನಿಜವಾದ ಅಮೇಚರ್. ಎಕ್ಸ್ಪರ್ಟ್ಗಳಿಗೆ ಸೋಲುವ ಭಯ ಇರುತ್ತೆ, ಅವರ ಇಮೇಜ್ ಹಾಳಾಗುತ್ತೆ ಅನ್ನೋ ಚಿಂತೆ ಇರುತ್ತೆ. ಆದರೆ ಒಬ್ಬ ಅಮೇಚರ್ಗೆ ಕಳೆದುಕೊಳ್ಳಲು ಏನೂ ಇರೋದಿಲ್ಲ. ಅವನು ಪ್ರಯೋಗಗಳನ್ನು ಮಾಡ್ತಾನೆ, ಸೋಲುತ್ತಾನೆ, ಮರಳಿ ಪ್ರಯತ್ನಿಸುತ್ತಾನೆ. ನಿಮಗೆ ಗೊತ್ತಾ, ಒಬ್ಬ ಎಕ್ಸ್ಪರ್ಟ್ಗಿಂತ ಒಬ್ಬ ಅಮೇಚರ್ಗೆ ಇನ್ನೊಬ್ಬರಿಗೆ ವಿಷಯ ತಲುಪಿಸುವ ಶಕ್ತಿ ಹೆಚ್ಚಿರುತ್ತೆ. ಏಕಪ್ಪ ಅಂದರೆ ಎಕ್ಸ್ಪರ್ಟ್ ತಾನು ಕಷ್ಟಪಟ್ಟ ದಿನಗಳನ್ನು ಮರೆತು ಬಿಟ್ಟಿರ್ತಾನೆ. ಆದರೆ ಒಬ್ಬ ಕಲಿಯುವವನು ತನ್ನ ಜೊತೆಗಾರನಿಗೆ, ನೋಡು, ನಾನು ಈ ತಪ್ಪು ಮಾಡಿದ್ದೆ, ನೀನು ಮಾಡಬೇಡ ಅಂತ ಸರಳವಾಗಿ ಹೇಳ್ಕೊಡಬಲ್ಲ. ನಿಮ್ಮಲ್ಲಿರುವ ಆ ಕಲಿಯುವ ಉತ್ಸಾಹವನ್ನು ಮುಚ್ಚಿಡಬೇಡಿ. ಜಗತ್ತಿಗೆ ಅದನ್ನು ಮುಕ್ತವಾಗಿ ತೋರಿಸಿ. ರೀಡ್ ಆಬಿಚುರೀಸ್. ದಿನವೂ ಶವ ಸಂಸ್ಕಾರದ ಸುದ್ದಿಗಳನ್ನು ಓದಿ. ಆಸ್ಟಿನ್ ಕ್ಲಿಯೋನ್ ತಮ್ಮ ದಿನವನ್ನು ಹೇಗೆ ಪ್ರಾರಂಭಿಸುತ್ತಾರೆ ಗೊತ್ತಾ? ದಿನಪತ್ರಿಕೆಯಲ್ಲಿರುವ ಓಬಿಟ್ಸ್ ಅಂದರೆ ಸಾವಿನ ವರದಿಗಳನ್ನು ಓದುವ ಮೂಲಕ. ಸ್ವಲ್ಪ ವಿಚಿತ್ರ ಅನಿಸುತ್ತಿದೆಯಾ? ಆದರೆ ಸ್ಟೀವ್ ಜಾಬ್ ತಮ್ಮ ಪ್ರಸಿದ್ಧ ಭಾಷಣದಲ್ಲಿ ಹೇಳಿದ್ದಾರೆ, ನಾವು ಶೀಘ್ರದಲ್ಲೇ ಸಾಯಲಿದ್ದೇವೆ ಅನ್ನೋ ನೆನಪು ಜೀವನದ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಮಗೆ ಸಿಕ್ಕುವ ಅತ್ಯಂತ ದೊಡ್ಡ ಅಸ್ತ್ರ. ನಾವು ಪ್ರತಿದಿನ ಜನ ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೋ, ನನ್ನ ಕೆಲಸ ವಿಫಲವಾದರೆ ಏನು ಮಾಡೋದು ಅನ್ನೋ ಭಯದಲ್ಲೇ ಇಡೀ ಜೀವನ ಕಳೆದುಬಿಡ್ತೀವಿ. ಆದರೆ ಸಾವಿನ ಮುಂದೆ ಈ ಎಲ್ಲ ಸಣ್ಣತನಗಳು ಕರಗಿ ಹೋಗ್ಬಿಡ್ತವೆ. ದಿನವೂ ಸಾವಿನ ನೆನಪು ಮಾಡಿಕೊಂಡಾಗ ನಮಗೆ ಅನಿಸುತ್ತೆ, ನನ್ನ ಬಳಿ ಸಮಯ ಕಮ್ಮಿ ಇದೆ, ನಾನು ನನ್ನ ಕಲಾತ್ಮಕತೆಯನ್ನು, ನನ್ನ ಕನಸುಗಳನ್ನು ಜಗತ್ತಿಗೆ ತೋರಿಸಲೇಬೇಕು. ನೆನಪಿಡಿ, ನಿಮ್ಮ ಜಾಗೃತಿಯೇ ನಿಮ್ಮ ಶಕ್ತಿ. ಚಾಪ್ಟರ್ 2. ಥಿಂಕ್ ಪ್ರಾಸೆಸ್, ನಾಟ್ ಪ್ರಾಡಕ್ಟ್. ಅಂತಿಮ ಫಲಿತಾಂಶಕ್ಕಿಂತ ಪ್ರಕ್ರಿಯೆಯ ಬಗ್ಗೆ ಯೋಚಿಸಿ. ಪ್ರತಿಯೊಬ್ಬ ಕಲಾಕಾರನ ಅಥವಾ ಉದ್ಯಮಿಯ ಕೆಲಸದಲ್ಲಿ 2 ಭಾಗಗಳಿರುತ್ತೆ. ಒಂದು ಪ್ರಾಡಕ್ಟ್, ಅಂತಿಮವಾಗಿ ಸಿದ್ಧವಾದ ವಸ್ತು ಅಥವಾ ಕಲಾಕೃತಿ. 2 ಪ್ರಾಸೆಸ್, ಆ ವಸ್ತುವನ್ನು ತಯಾರಿಸಲು ಹಿನ್ನೆಲೆಯಲ್ಲಿ ಕಷ್ಟಪಟ್ಟ ಶ್ರಮ, ಸೋಲು, ಪ್ರಯತ್ನ. ಹಳೆಯ ಕಾಲದಲ್ಲಿ ಜನರು ಬರೀ ಪ್ರಾಡಕ್ಟನ್ನು ಮಾತ್ರ ನೋಡ್ತಾ ಇದ್ರು. ಗ್ಯಾಲರಿಯಲ್ಲಿ ತೂಗು ಹಾಕಿದ್ದ ಪೇಂಟಿಂಗ್ ಅಥವಾ ಅಂಗಡಿಯಲ್ಲಿ ಮಾರಾಟವಾಗುವ ವಸ್ತು ಮಾತ್ರ ಜನರಿಗೆ ಸಿಗ್ತಾ ಇತ್ತು. ಹಿನ್ನೆಲೆಯ ಕಷ್ಟ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಇಂದಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಜನರು ಬರೀ ನಿಮ್ಮ ಪ್ರಾಡಕ್ಟ್ ನೋಡಲು ಬಯಸೋದಿಲ್ಲ. ಅವರು ಹೌ ದ ಸಾಸೇಜ್ ಈಸ್ ಮೇಡ್ ಅಂದರೆ ಆ ವಸ್ತು ಹೇಗೆ ತಯಾರಾಯಿತು ಅನ್ನೋ ಪ್ರಾಸೆಸ್ಸನ್ನು ನೋಡಲು ಬಯಸ್ತಾರೆ. ಉದಾಹರಣೆಗೆ 2013ರಲ್ಲಿ ಕೆನಡಾದ ಬ್ರಹ್ಮಾಂಡ ನೌಕೆಯ ಗಗನಯಾತ್ರಿ ಕ್ರಿಸ್ ಹ್ಯಾಟ್ವಿಕ್ ಎಂಬುವರು ಇಂಟರ್ನೆಟ್ಟಲ್ಲಿ ವೈರಲ್ ಆದರು. ಅವರೇನು ಬಾಹ್ಯಾಕಾಶದಲ್ಲಿ ಹೊಸ ಗ್ರಹ ಕಂಡು ಹಿಡಿಯಲಿಲ್ಲ. ಅವರು ಮಾಡಿದ್ದು ಇಷ್ಟೇ, ಬಾಹ್ಯಾಕಾಶದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಹಲ್ಲುಜ್ತಾನೆ, ಅಲ್ಲಿ ಉಗುರು ಹೇಗೆ ಕತ್ತರಿಸ್ಕೊಳ್ತಾನೆ, ಅಲ್ಲಿ ನೀರು ಹೇಗೆ ತೇಲುತ್ತದೆ ಎಂಬುದರ ಸಣ್ಣ ಸಣ್ಣ ವಿಡಿಯೋಗಳನ್ನು ಟ್ವಿಟ್ಟರ್ ಮತ್ತು ಯೂಟ್ಯೂಬ್ನಲ್ಲಿ ಹಂಚಿಕೊಂಡರು. ಜನರಿಗೆ ಅದು ಅದ್ಭುತ ಅನುಭವ ನೀಡಿತು. ನಿಮ್ಮ ಕೆಲಸವೂ ಅಷ್ಟೇ. ನೀವು ಸಂಪೂರ್ಣವಾಗಿ ಗೆಲ್ಲುವವರೆಗೂ ಕಾಯಬೇಡಿ. ನೀವು ಬರೆಯುತ್ತಿರುವ ಪುಸ್ತಕದ ಮೊದಲ ಡ್ರಾಫ್ಟ್, ನೀವು ಹಾಕುತ್ತಿರುವ ರಂಗೋಲಿಯ ಅಥವಾ ಪೇಂಟಿಂಗ್ನ ಸಣ್ಣ ತುಣುಕು, ನಿಮ್ಮ ಬಿಸ್ನೆಸ್ಸಲ್ಲಿ ಎದುರಿಸುತ್ತಿರುವ ಸವಾಲುಗಳು, ಇವುಗಳನ್ನು ಡಾಕ್ಯುಮೆಂಟ್ ಮಾಡಲು ಪ್ರಾರಂಭಿಸಿ. ಬಿಕಮ್ ಎ ಡಾಕ್ಯುಮೆಂಟೇರಿಯನ್ ಆಫ್ ವಾಟ್ ಯು ಡೂ. ನಿಮ್ಮ ಪ್ರಕ್ರಿಯೆಯನ್ನು ದಾಖಲಿಸಿ. ನೀವು ದಿನಪೂರ್ತಿ ಏನು ಮಾಡ್ತೀರಾ? ಒಂದು ಸಣ್ಣ ನೋಟ್ಬುಕ್ ಇಟ್ಕೊಳ್ಳಿ ಅಥವಾ ನಿಮ್ಮ ಮೊಬೈಲ್ ಫೋನ್ ಬಳಸಿ. ಪ್ರತಿದಿನ ನಿಮ್ಮ ಕೆಲಸದ ಫೋಟೋಗಳನ್ನು ತೆಗೆಯಿರಿ, ಆಡಿಯೋ ರೆಕಾರ್ಡ್ ಮಾಡಿ, ಸಣ್ಣ ನಮೂದುಗಳನ್ನು ಮುಂದಿಡಿ. ಇದು ಬರೀ ಜಗತ್ತಿಗೆ ತೋರಿಸಲು ಮಾತ್ರ ಅಲ್ಲ, ನಿಮಗೆ ಸ್ವತಃ ನೀವು ಹೇಗೆ ಬೆಳೆಯುತ್ತಿದ್ದೀರಿ ಅನ್ನೋದನ್ನು ನೋಡಲು ಸಹ ಸಹಾಯ ಮಾಡುತ್ತೆ. ನಿಮ್ಮ ಹಿನ್ನೆಲೆಯ ಶ್ರಮ ಜಗತ್ತು ನೋಡಿದಾಗ ಅವರಿಗೆ ನಿಮ್ಮ ಅಂತಿಮ ಪ್ರಾಡಕ್ಟ್ನ ಮೌಲ್ಯ 10 ಪಟ್ಟು ಹೆಚ್ಚಾಗುತ್ತೆ. ಚಾಪ್ಟರ್ 3. ಶೇರ್ ಸಮಥಿಂಗ್ ಸ್ಮಾಲ್ ಎವ್ರಿ ಡೇ. ಪ್ರತಿದಿನ ಸಣ್ಣದನ್ನಾದರೂ ಹಂಚಿಕೊಳ್ಳಿ. ಒಂದೇ ರಾತ್ರಿಯಲ್ಲಿ ಸಿಗುವ ಯಶಸ್ಸು
ಓವರ್ನೈಟ್ ಸಕ್ಸಸ್ ಅನ್ನೋದು ಒಂದು ದೊಡ್ಡ ಭ್ರಮೆ. ಯಾವುದೇ ಒಬ್ಬ ವ್ಯಕ್ತಿ ಒಂದೇ ದಿನದಲ್ಲಿ ಪ್ರಸಿದ್ಧನಾಗೋದಿಲ್ಲ. ಅದರ ಹಿನ್ನೆಲೆಯಲ್ಲಿ ಕನಿಷ್ಠ 10 ವರ್ಷಗಳ ನಿರಂತರ ಪರಿಶ್ರಮ ಇರುತ್ತೆ. ಆದರೆ ಆ 10 ವರ್ಷಗಳ ಬಗ್ಗೆ ಯೋಚಿಸಿದರೆ ನಮಗೆ ಭಯ ಆಗುತ್ತೆ. ಅದಕ್ಕೆ ಆಸ್ಟಿನ್ ಕ್ಲಿಯನ್ ಹೇಳ್ತಾರೆ, ವರ್ಷಗಳನ್ನು ಮರೆತು ಬಿಡಿ, ದಿನಗಳ ಮೇಲಿನ ಗಮನ ಹರಿಸಿ. ದಿನ ಅನ್ನೋದು ಪ್ರಕೃತಿಯ ನಿಯಮ. ಸೂರ್ಯ ಹುಟ್ಟುತ್ತಾನೆ, ಮುಳುಗುತ್ತಾನೆ. ನೀವು ಮಾಡಬೇಕಾಗಿದ್ದು ಇಷ್ಟೇ. ಪ್ರತಿದಿನ ನಿಮ್ಮ ಕೆಲಸ ಮುಗಿದ ನಂತರ ಆ ಇಡೀ ದಿನದ ಪ್ರಕ್ರಿಯೆಯಲ್ಲಿ ಒಂದು ಸಣ್ಣ ತುಣುಕನ್ನು ಡೈಲಿ ಡಿಸ್ಪ್ಯಾಚ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಿ. ಅದು ಒಂದು ಟ್ವೀಟ್ ಇರ್ಬೋದು, ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಇರ್ಬೋದು, ಅಥವಾ ಒಂದು ಸಣ್ಣ ಬ್ಲಾಗ್ ನಮೂದೆ ಆಗಿರ್ಬೋದು. ದ ಸೋ ವಾಟ್ ಟೆಸ್ಟ್. ಇಷ್ಟಕ್ಕೂ ಇದರಿಂದ ಯಾರಿಗೆ ಏನು ಪ್ರಯೋಜನ? ಆದರೆ ನೆನಪಿಡಿ, ಸೋಷಿಯಲ್ ಮೀಡಿಯಾದ ಹಂಚಿಕೊಳ್ಳುವುದು ಅಂತಂದರೆ ನೀವು ಬೆಳಿಗ್ಗೆ ಏನು ತಿಂದಿದ್ದೀರಿ, ಯಾವ ಕಾಫಿ ಕುಡಿದಿರಿ ಅಂತ ಹಾಕೋದಲ್ಲ. ಯಾವುದೇ ವಿಷಯವನ್ನು ಪೋಸ್ಟ್ ಮಾಡುವ ಮೊದಲು ನಿಮಗೆ ನೀವೇ ಈ ಪ್ರಶ್ನೆ ಕೇಳ್ಕೊಳ್ಳಿ. ಸೋ ವಾಟ್ ಅಂದರೆ ಇದರಿಂದ ನೋಡುವವರಿಗೆ ಏನು ಪ್ರಯೋಜನ? ನೀವು ಹಾಕುವ ಪೋಸ್ಟ್ ಒಂದು ಜನರಿಗೆ ಉಪಯೋಗಕಾರಿ ಆಗಬೇಕು, ಹೆಲ್ಪ್ಫುಲ್ ಆಗಿರಬೇಕು, ಅಥವಾ ಮನರಂಜನೆಯೇ ಆಗಿರಬೇಕು. ಸಂಶಯ ಇದ್ದರೆ ಆ ಪೋಸ್ಟನ್ನು ಡ್ರಾಫ್ಟ್ನಲ್ಲಿ ಇಡಿ. 24 ಗಂಟೆಗಳ ನಂತರ ಅದನ್ನು ಮರಳಿ ನೋಡಿ. ನಿಮಗೆ ಸರಿ ಅನಿಸಿದರೆ ಮಾತ್ರ ಪೋಸ್ಟ್ ಮಾಡಿ. ಟರ್ನ್ ಯುವರ್ ಫ್ಲೋ ಇಂಟು ಸ್ಟಾಕ್. ಹರಿವನ್ನು ಸಂಗ್ರಹವಾಗಿ ಬದಲಾಯಿಸಿ. ಫ್ಲೋ ಅಂತಂದರೆ ನೀವು ಪ್ರತಿದಿನ ಹಾಕುವ ಸಣ್ಣ ಸಣ್ಣ ಫೀಡ್ಗಳು, ಟ್ರೀಟ್ಗಳು. ಇವು ನೀರಿನ ಅರಿವಿನಂತೆ ಬಂದು ಹೋಗ್ತವೆ. ಸ್ಟಾಕ್ ಅಂದರೆ ಆ ಎಲ್ಲ ಅರಿವನ್ನು ಸೇರಿಸಿ ನೀವು ಮಾಡುವ ಒಂದು ದೊಡ್ಡ ಕೃತಿ. ಉದಾಹರಣೆಗೆ ಒಂದು ಪುಸ್ತಕ, ಒಂದು ಕೋರ್ಸ್, ಅಥವಾ ಒಂದು ಪೂರ್ಣ ಯೂಟ್ಯೂಬ್ ವಿಡಿಯೋ. ನೀವು ಪ್ರತಿದಿನ ಸಣ್ಣ ಸಣ್ಣ ವಿಷಯಗಳನ್ನು ಹಂಚಿಕೊಳ್ಳುತ್ತಾ ಹೋದಾಗ ಕೆಲವು ತಿಂಗಳುಗಳ ನಂತರ ನಿಮ್ಮಲ್ಲಿ ಅಪಾರವಾದ ವಿಷಯ ಸಂಗ್ರಹ ಆಗಿರುತ್ತೆ. ಅದೇ ನಿಮ್ಮ ಆಸ್ತಿ. ಬಿಲ್ಡ್ ದ ಗುಡ್ ಡೊಮೈನ್. ನಿಮ್ಮದೇ ಆದ ಸ್ವಂತ ಜಾಗವನ್ನು ಸೃಷ್ಟಿಸಿಕೊಳ್ಳಿ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಬರ್ತವೆ ಮತ್ತು ಹೋಗ್ತವೆ. ನೆನಪಿದೆಯಾ? ಒಮ್ಮೆ ಆರ್ಥರಿಕ್ ಇತ್ತು, ಮೈಸ್ಪೇಸ್ ಇತ್ತು, ಈಗ ಅವು ಎಲ್ಲಿವೆ? ಆದರೆ ನಿಮ್ಮದೇ ಆದ ಒಂದು ವೆಬ್ಸೈಟ್ ಡೊಮೈನ್ ಇರಿ. ಉದಾಹರಣೆಗೆ www.com, yourname.com ಇದ್ದರೆ ಅದು ಇಂಟರ್ನೆಟ್ನಲ್ಲಿ ನಿಮ್ಮ ಸ್ವಂತ ಮನೆ ಇದ್ದಂತೆ. ಹಿಂದೆ ನಿಮ್ಮ ಹೆಸರಿನಲ್ಲಿ ಒಂದು ಡೊಮೈನ್ ನೋಂದಾಯಿಸಿ. ನಿಮ್ಮ ಅತ್ಯುತ್ತಮ ಕೆಲಸಗಳನ್ನು ಅಲ್ಲಿ ಸಂಗ್ರಹಿಸಿಡಿ. ಜಗತ್ತು ನಿಮ್ಮನ್ನು ಅಲ್ಲಿ ಹುಡುಕಿಕೊಂಡು ಬರಲಿ. ಚಾಪ್ಟರ್ 4. ಓಪನ್ ಅಪ್ ಯುವರ್ ಕ್ಯಾಬಿನೆಟ್ ಆಫ್ ಕ್ಯೂರಿಯಾಸಿಟಿ. ನಿಮ್ಮ ಆಸಕ್ತಿಗಳ ಬಾಗಿಲನ್ನು ತೆರೆಯಿರಿ. 16ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ಒಂದು ಅದ್ಭುತ ಅಭ್ಯಾಸ ಇತ್ತು. ಶ್ರೀಮಂತರು ತಮ್ಮ ಮನೆಯಲ್ಲಿ ಒಂದು ಕೋಣೆಯನ್ನು ಕ್ಯಾಬಿನೆಟ್ ಆಫ್ ಕ್ಯೂರಿಯಾಸಿಟಿ, ಅದ್ಭುತ ವಸ್ತುಗಳ ಕೊಠಡಿ ಅಂತ ಕಾಯ್ದಿರಿಸ್ತಾ ಇದ್ದರು. ಅಲ್ಲಿ ಅವರು ಪ್ರಪಂಚದಾದ್ಯಂತ ಸಂಗ್ರಹಿಸಿದ ಅಪರೂಪದ ಕಲ್ಲುಗಳು, ಪ್ರಾಣಿಗಳ ಅಸ್ಥಿಪಂಜರಗಳು, ಹಳೆಯ ಪುಸ್ತಕಗಳು, ಪೇಂಟಿಂಗ್ಗಳನ್ನು ಪ್ರದರ್ಶಿಸ್ತಾ ಇದ್ದರು. ಆಸ್ಟಿನ್ ಕ್ಲಿಯನ್ ಹೇಳ್ತಾರೆ, ನಮ್ಮ ಪ್ರತಿಯೊಬ್ಬರ ತಲೆಯಲ್ಲೂ ಇಂತಹದ್ದೇ ಒಂದು ಕ್ಯಾಬಿನೆಟ್ ಆಫ್ ಕ್ಯೂರಿಯಾಸಿಟಿ ಇರುತ್ತದೆ. ಅಂದರೆ ನಮಗೆ ಇಷ್ಟವಾಗುವ ಸಂಗೀತ, ನಾವು ಓದುವ ಪುಸ್ತಕಗಳು, ನಾವು ನೋಡುವ ಸಿನಿಮಾಗಳು, ನಮಗೆ ಪ್ರೇರಣೆ ನೀಡುವ ವ್ಯಕ್ತಿಗಳು. ನಿಮ್ಮದೇ ಆದ ಸ್ವಂತ ಕೃತಿಯನ್ನು ಇನ್ನು ಸೃಷ್ಟಿಸಲು ಸಾಧ್ಯವಾಗುತ್ತಿಲ್ಲವೇ? ಪರವಾಗಿಲ್ಲ. ನಿಮ್ಮ ಆಸಕ್ತಿಗಳನ್ನು ಅಥವಾ ಟೇಸ್ಟ್ಗಳನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳಿ. ನಿಮಗೆ ಯಾವ ಪುಸ್ತಕ ಇಷ್ಟ ಆಯಿತು? ಯಾವ ಸಿನಿಮಾ ನಿಮ್ಮ ಆಲೋಚನೆಯನ್ನು ಬದಲಾಯಿಸಿತು? ಯಾರ ಪೇಂಟಿಂಗ್ ನಿಮಗೆ ಸ್ಫೂರ್ತಿ ನೀಡಿತು? ಅದನ್ನು ಜನರಿಗೆ ತಿಳಿಸಿ. ನೀವು ಏನನ್ನು ಇಷ್ಟಪಡ್ತೀರೋ ಅನ್ನೋದನ್ನು, ನೀವು ಯಾರು ಅನ್ನೋದನ್ನು ಜಗತ್ತಿಗೆ ತೋರಿಸುತ್ತದೆ. ನೋ ಗಿಲ್ಟಿ ಪ್ರೆಷರ್. ನಾಚಿಕೆ ಪಡುವ ಆಸಕ್ತಿ ಯಾವುದೂ ಇಲ್ಲ. ಅಯ್ಯೋ, ನಾನು ಈ ಥರದ ಹಳೆಯ ಹಾಡುಗಳನ್ನು ಕೇಳಿದ್ರೆ ಜನ ನನ್ನನ್ನು ಹಳೆಯ ಕಾಲದವರು ಅಂದ್ಕೊತಾರೆ ಏನೋ ಅನ್ನೋ ಭಯ ನಿಮಗೆ ಇದೆಯಾ? ಸಂಗೀತಗಾರ ಡೇವ್ ಗ್ರೋವ್ ಹೇಳ್ತಾರೆ,
ಗಿಲ್ಟಿ ಪ್ರೆಷರ್ ಅನ್ನೋದು ಯಾವುದೂ ಇಲ್ಲ. ನಿಮಗೆ ಒಂದು ವಿಷಯ ಇಷ್ಟ ಆಯಿತಾ, ಧೈರ್ಯವಾಗಿ ಅದನ್ನು ಪ್ರೀತಿಸಿ. ನೀವು ನಿಜವಾಗಿಯೂ ಏನನ್ನು ಇಷ್ಟಪಡ್ತೀರಾ ಅದನ್ನು ಮುಚ್ಚಿಡಬೇಡಿ. ಪ್ರಪಂಚದಲ್ಲಿ ನಿಮ್ಮಂತೆಯೇ ಆಲೋಚಿಸುವ ಲಕ್ಷಾಂತರ ಕೋಟ್ಯಾಂತರ ಜನರು ಇದ್ದಾರೆ. ನಿಮ್ಮ ಆಸಕ್ತಿಗಳನ್ನು ನೀವು ಮುಕ್ತವಾಗಿ ಹಂಚಿಕೊಂಡಾಗ ಆ ಜನರು ನಿಮ್ಮತ್ತ ಆಕರ್ಷಿತರಾಗ್ತಾರೆ. ಕ್ರೆಡಿಟ್ ಈಸ್ ಆಲ್ವೇಸ್ ಗಿವ್. ಮೂಲ ಸೃಷ್ಟಿಕರ್ತನಿಗೆ ಕೃತಜ್ಞತೆ ಸಲ್ಲಿಸಿ. ಇನ್ನೊಬ್ಬರ ಕೆಲಸ ಅಥವಾ ಆಲೋಚನೆಯನ್ನು ನೀವು ಹಂಚಿಕೊಳ್ಳುವಾಗ ಅವರಿಗೆ ಸೂಕ್ತವಾದ ಕ್ರೆಡಿಟ್, ಶ್ರೇಯಸ್ಸು ನೀಡುವುದು ಅತ್ಯಂತ ಮುಖ್ಯ. ಆ ವಿಷಯವನ್ನು ಯಾರು ಮಾಡಿದ್ದು, ಎಲ್ಲಿ ಸಿಕ್ಕಿದ್ದು, ಏಕೆ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಸ್ಪಷ್ಟವಾಗಿ ಬರೆಯಿರಿ. ಹಾಗೂ ಸಾಧ್ಯವಾದರೆ ಅವರ ವೆಬ್ಸೈಟ್ ಲಿಂಕನ್ನು ಪೋಸ್ಟ್ ಮಾಡಿ. ಇನ್ನೊಬ್ಬರಿಗೆ ಕೃತಜ್ಞತೆ ಸಲ್ಲಿಸುವುದು ನಿಮ್ಮ ವ್ಯಕ್ತಿತ್ವದ ಎತ್ತರವನ್ನು ತೋರಿಸುತ್ತೆ. ಚಾಪ್ಟರ್ 5 ಟೆಲ್ ಗುಡ್ ಸ್ಟೋರೀಸ್. ಉತ್ತಮ ಕಥೆಗಳನ್ನು ಹೇಳುವುದನ್ನು ಕಲಿಯಿರಿ. ಒಂದು ಪ್ರಯೋಗ ನೆನಪಿಸ್ಕೊಳ್ಳಿ. ಒಬ್ಬ ವ್ಯಕ್ತಿ ಸಣ್ಣ ಸಣ್ಣ ವಸ್ತುಗಳನ್ನು, ಉದಾಹರಣೆಗೆ ಒಂದು ಹಳೆಯ ಪ್ಲಾಸ್ಟಿಕ್ ಆಟಿಕೆ, ಒಂದು ಸಣ್ಣ ಕೀ ಚೈನ್, ರಸ್ತೆ ಬದಿಯ ಅಂಗಡಿಯಿಂದ ತಲಾ ₹100 ಖರೀದಿಸ್ತಾನೆ. ನಂತರ ಪ್ರಸಿದ್ಧ ಬರಹಗಾರರಿಂದ ಆ ಪ್ರತಿಯೊಂದು ವಸ್ತುವಿನ ಹಿನ್ನೆಲೆಯನ್ನು, ಒಂದೊಂದು ಭಾವನಾತ್ಮಕವಾದ ಕಲ್ಪಿತ ಕಥೆಯನ್ನು, ಸ್ಟೋರಿಯನ್ನು ಬರೆಸ್ತಾನೆ. ಆ ಕಥೆಯೊಂದಿಗೆ ಆ ವಸ್ತುಗಳನ್ನು ಲೇವಾದಲ್ಲಿ ಈಬಿನಲ್ಲಿ ಮಾರಾಟಕ್ಕಿಟ್ಟಾಗ ₹100 ವಸ್ತುಗಳು ಸಾವಿರಾರು ರೂಪಾಯಿಗಳಿಗೆ ಮಾರಾಟವಾದವು. ಇದರ ಅರ್ಥ ಏನು ಗೊತ್ತಾ? ಜನರು ಬರೀ ವಸ್ತುವನ್ನು ಕೊಳ್ಳುವುದಿಲ್ಲ, ಆ ವಸ್ತುವಿನ ಹಿಂದಿರುವ ಕಥೆಯನ್ನು ಕೊಂಡ್ಕೊಳ್ತಾರೆ. ಚಿತ್ರಕಾರರು ಹೇಳ್ತಾರೆ, ನನ್ನ ಕೆಲಸವೇ ನನ್ನ ಬಗ್ಗೆ ಮಾತನಾಡುತ್ತದೆ. ಮೈ ವರ್ಕ್ ಸ್ಪೀಕ್ ಇಟ್ ಸೆಲ್ಫ್. ಆದರೆ ಆಸ್ಟಿನ್ ಕ್ಲಿಯನ್ ಹೇಳ್ತಾರೆ, ನಿಮ್ಮ ಕೆಲಸ ತನ್ನಷ್ಟಕ್ಕೆ ತಾನೇ ಮಾತನಾಡೋದಿಲ್ಲ, ನೀವು ಅದಕ್ಕೆ ಧ್ವನಿಯಾಗಬೇಕು. ನಿಮ್ಮ ಕೆಲಸದ ಹಿನ್ನೆಲೆಯ ಕಥೆಯನ್ನು ಜನರಿಗೆ ಹೇಳಿ. ಈ ಕೆಲಸವನ್ನು ಮಾಡಲು ನಿಮಗೆ ಪ್ರೇರಣೆ ಸಿಕ್ಕಿದ್ದು ಎಲ್ಲಿ? ಇದನ್ನು ಮಾಡುವಾಗ ನೀವು ಎದುರಿಸಿದ ಕಷ್ಟಗಳು ಏನು? ಇದರಿಂದ ನಿಮ್ಮ ಜೀವನ ಹೇಗೆ ಬದಲಾಯಿತು? ಸ್ಟ್ರಕ್ಚರ್ ಈಸ್ ಎವ್ರಿಥಿಂಗ್. ಕಥೆಯ ರಚನೆ ಸರಳವಾಗಿರಲಿ. ಪ್ರತಿಯೊಂದು ಒಳ್ಳೆಯ ಕಥೆಗೂ 3 ಭಾಗಗಳಿರುತ್ತೆ. 1. ಆರಂಭ, ಪಾಸ್ಟ್. ನಿಮಗೆ ಏನು ಬೇಕಿತ್ತು, ನಿಮ್ಮ ಪರಿಸ್ಥಿತಿ ಹೇಗಿತ್ತು. 2. ಮಧ್ಯ, ಪ್ರೆಸೆಂಟ್. ಆ ಗುರಿಯನ್ನು ತಲುಪಲು ನೀವು ಮಾಡಿದ ಕಠಿಣ ಪರಿಶ್ರಮ ಮತ್ತು ಎದುರಾದ ಸವಾಲುಗಳು. 3. ಅಂತ್ಯ, ಫ್ಯೂಚರ್. ಅಂತಿಮವಾಗಿ ನಿಮಗೆ ಸಿಕ್ಕ ಯಶಸ್ಸು ಅಥವಾ ನೀವು ಕಲಿತ ದೊಡ್ಡ ಪಾಠ. ನೀವು ಯಾರನ್ನಾದರೂ ಭೇಟಿಯಾದಾಗ, ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಳ್ಳುವಾಗ ಗೊಂದಲಕ್ಕೆ ಒಳಗಾಗಬೇಡಿ. ಸರಳವಾಗಿ, ಶಕ್ತಿಯುತವಾಗಿ ನಿಮ್ಮ ಕಥೆಯನ್ನು ಹೇಳಿ. ಚಾಪ್ಟರ್ 6 ನಿಮಗೆ ತಿಳಿದಿದ್ದನ್ನು ಇತರರಿಗೆ ಕಲಿಸಿ. ಅನೇಕ ಜನರಿಗೆ ಒಂದು ದೊಡ್ಡ ಭಯ ಇರುತ್ತೆ. ನನ್ನ ಹತ್ತಿರ ಇರುವ ರಹಸ್ಯಗಳನ್ನು, ಅಂದರೆ ಸೀಕ್ರೆಟ್, ನಾವು ಬೇರೆಯವರಿಗೆ ಕಲಿಸಿಬಿಟ್ರೆ ಅವರು ನನಗಿಂತ ಬೆಳೆದು ಬಿಡ್ತಾರೆ, ನನ್ನ ಬಿಸ್ನೆಸ್ ಹಾಳಾಗುತ್ತದಲ್ಲ. ಲೇಖಕರು ಹೇಳ್ತಾರೆ, ಇದಕ್ಕೆ ಆಸ್ಟಿನ್ ನಗರದ ಪ್ರಸಿದ್ಧ ಫ್ರಾಂಕ್ಲಿನ್ ಬಾರ್ಬಿಕ್ಯೂನ್ ಉದಾಹರಣೆಯನ್ನು ತೆಗೆದುಕೊಳ್ತಾರೆ. ಆರನ್ ಫ್ರಾಂಕ್ಲಿನ್ ಅನ್ನೋ ವ್ಯಕ್ತಿ ಮಾಡುವ ಬಾರ್ಬಿಕ್ಯೂ ಎಷ್ಟು ಪ್ರಸಿದ್ಧ ಇತ್ತು ಅಂದರೆ, ಅದನ್ನು ಸವಿಯಲು ಜನ 4-5 ಗಂಟೆಗಳ ಕಾಲ ಸಾಲಿನಲ್ಲಿ ನಿಲ್ತಾಯಿದ್ರು. ಆಶ್ಚರ್ಯದ ವಿಷಯ ಏನಪ್ಪ ಅಂತಂದರೆ, ಆರನ್ ಫ್ರಾಂಕ್ಲಿನ್ ತಮ್ಮ ಪ್ರತಿಯೊಂದು ಪಾಕದ ರಹಸ್ಯವನ್ನು, ಮಾಂಸವನ್ನು ಹೇಗೆ ಬೇಯಿಸಬೇಕು ಅನ್ನೋ ಸಂಪೂರ್ಣ ಪ್ರಕ್ರಿಯೆಯನ್ನು ಯೂಟ್ಯೂಬ್ನಲ್ಲಿ ಉಚಿತವಾಗಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಜನರು ಕೇಳಿದರು, ನಿಮ್ಮ ರಹಸ್ಯವನ್ನು ಹೀಗೆ ಹೇಳಿಕೊಟ್ರೆ ನಿಮ್ಮ ಅಂಗಡಿಗೆ ಯಾರು ಬರ್ತಾರೆ? ಆರನ್ ನಕ್ಕು ಹೇಳಿದರು, ನಾನು ವಿಧಾನ ಹೇಳಿಕೊಡಬಹುದು, ಆದರೆ 20 ವರ್ಷದ ನನ್ನ ಅನುಭವ ಮತ್ತು ಶ್ರಮವನ್ನು ಅವರು ತಕ್ಷಣ ಅನುಕರಿಸಲು ಸಾಧ್ಯವಿಲ್ಲ. ನನ್ನ ವಿದ್ಯೆಯನ್ನು ಹಂಚಿಕೊಂಡಷ್ಟು ಜನರಿಗೆ ನನ್ನ ಕೆಲಸದ ಮೇಲಿನ ಗೌರವ ಹೆಚ್ಚಾಗುತ್ತದೆ. ಹೌದು ಫ್ರೆಂಡ್ಸ್, ಕಲಿಸುವುದರಿಂದ ನಿಮ್ಮ ಮೌಲ್ಯ ಕಡಿಮೆ ಆಗೋದಿಲ್ಲ, ಬದಲಾಗಿ ಹೆಚ್ಚಾಗುತ್ತದೆ. ನೀವು ಕಲಿತ ಕೌಶಲ್ಯವನ್ನು, ನೀವು ಅನುಭವಿಸಿದ ಪಾಠಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಉಚಿತ ಟ್ಯುಟೋರಿಯಲ್ ಮಾಡಿ, ಬ್ಲಾಗ್ ಬರೆಯಿರಿ, ಜನರಿಗೆ ಸಹಾಯ ಮಾಡಿ.
ನೀವು ಜನರಿಗೆ ಕಲಿಸಿದಾಗ ಅವರು ನಿಮ್ಮ ಅತ್ಯಂತ ದೊಡ್ಡ ಅಭಿಮಾನಿಗಳು ಆಗ್ತಾರೆ. ಚಾಪ್ಟರ್ 7 ಡೋಂಟ್ ಟರ್ನ್ ಇಂಟು ಹ್ಯೂಮನ್ ಸ್ಪ್ಯಾಮ್. ಮಾನವ ಸ್ಪ್ಯಾಮ್ ಆಗಬೇಡಿ. ಇಂಟರ್ನೆಟ್ನಲ್ಲಿ ಕೆಲವು ಜನರಿದ್ದಾರೆ. ಅವರು ಯಾವುದೇ ಗ್ರೂಪ್ಗೆ ಹೋದರೂ ನನ್ನ ವಿಡಿಯೋ ನೋಡಿ, ನನ್ನ ಪುಸ್ತಕ ಕೊಳ್ಳಿ, ನನ್ನ ಫಾಲೋ ಮಾಡಿ ಅಂತ ಎಲ್ಲರ ಮೇಲೆಯೂ ತಮ್ಮ ಪ್ರಚಾರವನ್ನು ಹೇರ್ತಾರೆ. ಲೇಖಕರು ಹೇಳ್ತಾರೆ, ಇಂತಹವರನ್ನು ಹ್ಯೂಮನ್ ಸ್ಪ್ಯಾಮ್ ಅಂತ ಕರೀತಾರೆ. ಇವರು ಬರೀ ತಮ್ಮ ಬಗ್ಗೆ ಮಾತ್ರ ಮಾತನಾಡ್ತಾರೆ. ಇನ್ನೊಬ್ಬರ ಮಾತನ್ನು ಕೇಳುವ ತಾಳ್ಮೆ ಇವರಿಗೆ ಇರೋದಿಲ್ಲ. ನಿಮಗೆ ನಿಜವಾದ ಅಭಿಮಾನಿಗಳು ಬೇಕಿದ್ದರೆ ಮೊದಲು ನೀವು ಇನ್ನೊಬ್ಬರ ಅಭಿಮಾನಿ ಆಗಬೇಕು. ನೀವೊಬ್ಬ ಕಲಾಕಾರನಾಗಿ, ಒಬ್ಬ ಒಳ್ಳೆಯ ನಾಗರಿಕನಾಗಿ ಸಮುದಾಯದಲ್ಲಿ ಭಾಗವಹಿಸಬೇಕು. ಇನ್ನೊಬ್ಬರ ಕೆಲಸವನ್ನು ಶ್ಲಾಘಿಸಿ, ಅವರ ಪೋಸ್ಟ್ಗಳಿಗೆ ಅರ್ಥಪೂರ್ಣ ಕಾಮೆಂಟ್ ಮಾಡಿ, ಜನರ ಪ್ರಶ್ನೆಗಳಿಗೆ ಉತ್ತರ ನೀಡಿ. ಸ್ಟಾಪ್ ಕೌಂಟಿಂಗ್ ಐಬಾಲ್ಸ್, ಸ್ಟಾರ್ಟ್ ವಿನ್ನಿಂಗ್ ಹಾರ್ಟ್ಸ್. ಸಂಖ್ಯೆಗಳ ಹಿಂದೆ ಓಡಬೇಡಿ, ಹೃದಯಗಳನ್ನು ಗೆಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ ಅನ್ನೋ ಸಂಖ್ಯೆ ಮುಖ್ಯವಲ್ಲ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವ, ನಿಮ್ಮ ಕೆಲಸವನ್ನು ಗೌರವಿಸುವ ಅರ್ಥಪೂರ್ಣ ವ್ಯಕ್ತಿಗಳು ಎಷ್ಟು ಜನರು ಇದ್ದಾರೆ ಅನ್ನೋದು ಮುಖ್ಯ. ನಿಮಗೆ 10,000 ನಕಲಿ ಫಾಲೋವರ್ಸ್ಗಿಂತ ನಿಮ್ಮ ಕೆಲಸವನ್ನು ಪ್ರೀತಿಸುವ 100 ನಿಜವಾದ ಜನಗಳು ಸಿಕ್ಕರೆ ಸಾಕು. ದ ವ್ಯಾಂಪೈರ್ ಟೆಸ್ಟ್. ವ್ಯಾಂಪೈರ್ ಪರೀಕ್ಷೆ. ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಅಥವಾ ಕೆಲವು ಕೆಲಸಗಳು ಇರ್ತವೆ. ಅವರನ್ನು ಭೇಟಿಯಾದ ನಂತರ ಅಥವಾ ಆ ಕೆಲಸ ಮಾಡಿದ ನಂತರ ನಿಮ್ಮ ಶಕ್ತಿ ಪೂರ್ತಿ ಬಲಿಯಾದಂತೆ, ಆಯಾಸ ಆದಂತೆ ಅನಿಸ್ತದೆಯಾ? ಅವರೇ ವ್ಯಾಂಪೈರ್ಸ್, ರಕ್ತ ಪಿಶಾಚಿಗಳು, ಶಕ್ತಿ ಹೀರುವವರು. ಪ್ರಸಿದ್ಧ ಶಿಲ್ಪಿ ಬ್ಯಾಂಕ್ಸಿ ಮಹಾನ್ ಪಿಕಾಸೋ ಅವರ ಜೊತೆ ಸ್ನೇಹ ಮಾಡಲಿಲ್ಲ. ಯಾಕಪ್ಪ ಅಂದರೆ ಪಿಕಾಸೋ ಜೊತೆಗೆ ಇದ್ದರೆ ಅವರು ತಮ್ಮ ಇಡೀ ಶಕ್ತಿಯನ್ನು ಹೀರಿಬಿಡುತ್ತಾರೆ ಅಂತ ಅವರಿಗೆ ಗೊತ್ತಿತ್ತು. ನಿಮ್ಮ ಜೀವನದಿಂದ ಇಂತಹ ಶಕ್ತಿ ಇರುವ ವ್ಯಕ್ತಿಗಳನ್ನು ಮತ್ತು ಅಭ್ಯಾಸಗಳನ್ನು ತಕ್ಷಣವೇ ದೂರವಿಡಿ. ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುವ ಜನರೊಂದಿಗೆ ಮಾತ್ರ ಸಮಯ ಕಳೆಯಿರಿ. ಚಾಪ್ಟರ್ 8 ಲರ್ನ್ ಟು ಟೇಕ್ ಅಪ್ ಪಂಚ್. ಟೀಕೆಗಳನ್ನು ಎದುರಿಸುವುದನ್ನು ಕಲಿಯಿರಿ. ನೀವು ನಿಮ್ಮ ಕೆಲಸವನ್ನು ಜಗತ್ತಿಗೆ ತೋರಿಸಲು ಪ್ರಾರಂಭಿಸಿದಾಗ ಹೊಗಳಿಕೆಯ ಜೊತೆಗೆ ಟೀಕೆಗಳು, ಕ್ರಿಟಿಸಿಸಮ್ ಬರುವುದು ತಡೆಯಲು ಸಾಧ್ಯವಿಲ್ಲ. ಆರ್ಟ್ ಸ್ಕೂಲ್ನಲ್ಲಿ ಕಲಿಸುವ ಮೊದಲ ಪಾಠ ಏನು ಗೊತ್ತಾ? ಹೌ ಟು ಟೇಕ್ ಅಪ್ ಪಂಚ್. ಅಂದರೆ ಯಾರಾದರೂ ನಿಮ್ಮ ಕೆಲಸವನ್ನು ಕಟುವಾಗಿ ವಿಮರ್ಶಿಸಿದಾಗ ಅದನ್ನು ಎದುರಿಸುವುದು ಹೇಗೆ? ಟೀಕೆಗಳನ್ನು ಎದುರಿಸಲು 5 ಅತ್ಯುತ್ತಮ ಮಾರ್ಗಗಳು ಇಲ್ಲಿವೆ. 1. ನಿಧಾನವಾಗಿ ಉಸಿರಾಡಿ. ರಿಲ್ಯಾಕ್ಸ್ ಆ್ಯಂಡ್ ಬ್ರೀತ್. ಯಾರಾದರೂ ನಿಮ್ಮ ಕೆಲಸವನ್ನು ಬೈದ ತಕ್ಷಣ ಕೋಪಗೊಳ್ಳಬೇಡಿ, ಶಾಂತವಾಗಿರಿ. ಕೆಟ್ಟ ವಿಮರ್ಶೆಯಿಂದ ಯಾರೂ ಸತ್ತು ಹೋಗೋದಿಲ್ಲ. 2. ನಿಮ್ಮ ಕುತ್ತಿಗೆಯನ್ನು ಗಟ್ಟಿ ಮಾಡಿಕೊಳ್ಳಿ. ಎಷ್ಟು ಹೆಚ್ಚು ಕೆಲಸಗಳನ್ನು ಹೊರಹಾಕುತ್ತೀರೋ ಅಷ್ಟು ಹೆಚ್ಚು ನಿಮಗೆ ಅಭ್ಯಾಸ ಆಗುತ್ತೆ. 3. ನಿಮ್ಮ ಸೂಕ್ಷ್ಮ ಪ್ರದೇಶಗಳನ್ನು ರಕ್ಷಿಸಿಕೊಳ್ಳಿ. ನಿಮ್ಮ ಮನಸ್ಸಿಗೆ ಅತ್ಯಂತ ಹತ್ತಿರವಾದ, ಇನ್ನೂ ಪೂರ್ಣಗೊಳ್ಳದ ಕೆಲಸವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸಮತೋಲನ ಕಾಯ್ದುಕೊಳ್ಳಿ. ಕೀಪ್ ಯುವರ್ ಬ್ಯಾಲೆನ್ಸ್. ನಿಮ್ಮ ಕೆಲಸ ಬೇರೆ, ನಿಮ್ಮ ವ್ಯಕ್ತಿತ್ವ ಬೇರೆ. ನಿಮ್ಮ ಕೆಲಸಕ್ಕೆ ಕೆಟ್ಟ ಕಮೆಂಟ್ ಬಂದರೆ ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಬಂದ ಪೆಟ್ಟು ಅಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಟ್ರೋಲ್ಸ್ಗಳಿಗೆ ಆಹಾರ ಹಾಕಬೇಡಿ. ಡೋಂಟ್ ಫೀಡ್ ದ ಟ್ರೋಲ್ಸ್. ಇಂಟರ್ನೆಟ್ನಲ್ಲಿ ಕೆಲವರಿಗೆ ಬರೀ ಇತರರನ್ನು ಚುಚ್ಚಿ ಮಾತನಾಡುವುದೇ ಕೆಲಸ. ಇಂಥವರನ್ನು ಎಂಗೇಜ್ ಮಾಡಬೇಡಿ. ಬ್ಲಾಕ್ ಮಾಡಿ ಅಥವಾ ಡಿಲೀಟ್ ಮಾಡಿ. ಚಾಪ್ಟರ್ 9 ಸೆಲ್ಔಟ್. ಹಣ ಗಳಿಸಲು ನಾಚಿಕೆ ಪಡಬೇಡಿ. ನಮ್ಮ ಸಮಾಜದಲ್ಲಿ ಒಂದು ಕೆಟ್ಟ ಕಲ್ಪನೆ ಇದೆ. ನಿಜವಾದ ಕಲಾಕಾರ ಬಡವನಾಗಿರಬೇಕು. ಹಣದ ಹಿಂದೆ ಬಿದ್ದರೆ ಅವನು ತನ್ನ ಕಲಾತ್ಮಕತೆಯನ್ನು ಮಾರಿಕೊಂಡಂತೆ. ಸೆಲ್ಔಟ್. ಆಸ್ಟಿನ್ ಕ್ಲಿಯೋನ್ ಈ ಆಲೋಚನೆಯನ್ನು ಸಂಪೂರ್ಣವಾಗಿ ತಳ್ಳಿಹಾಕ್ತಾರೆ. ಮೈಕೆಲ್ಯಾಂಜೆಲೋ ಸಿಸ್ಟೀನ್ ಪೇಂಟಿಂಗ್ ಮಾಡಿದ್ದು ಪೋಪ್ ನೀಡಿದ ಹಣಕ್ಕಾಗಿ. ವಾಲ್ಟ್ ಡಿಸ್ನಿ ಹೇಳಿದರು, ನಾವು ಹಣ ಮಾಡಲು ಸಿನಿಮಾ ಮಾಡೋದಿಲ್ಲ, ಇನ್ನು ಹೆಚ್ಚಿನ ಸಿನಿಮಾಗಳನ್ನು ನಿರ್ಮಿಸಲು ನಾವು ಹಣ ಗಳಿಸುತ್ತೇವೆ.
ಹಣ ಅಂತಂದರೆ ಕೆಟ್ಟದ್ದಲ್ಲ. ನಿಮ್ಮ ಹೊಟ್ಟೆ ತುಂಬಿದ್ದರೆ ಮಾತ್ರ, ನಿಮ್ಮ ಬಾಡಿಗೆ ಪಾವತಿ ಆಗಿದ್ದರೆ ಮಾತ್ರ ನೀವು ಪ್ರಶಾಂತ ಮನಸ್ಸಿನಿಂದ ಹೊಸ ಕೆಲಸಗಳನ್ನು ಮಾಡಲು ಸಾಧ್ಯ. ನಿಮ್ಮ ಕೆಲಸಕ್ಕೆ ಬೆಲೆ ಕಟ್ಟಲು ಹಿಂಜರಿಯಬೇಡಿ. ನಿಮ್ಮದೇ ಆದ ಇಮೇಲ್ ಸೃಷ್ಟಿಸಿಕೊಳ್ಳಿ. ನಿಮ್ಮ ಕೆಲಸವನ್ನು ಇಷ್ಟಪಡುವ ಜನರಿಗೆ ನೇರವಾಗಿ ನಿಮ್ಮ ಉತ್ಪನ್ನಗಳನ್ನು ಮಾರಿ. ಬಾಗಿಲುಗಳು ಮುಚ್ಚಿದಾಗ ಹೊಸ ದಾರಿಗಳನ್ನು ಹುಡುಕಿ. ಆದರೆ ನೆನಪಿಡಿ, ಹಣ ಬಂದಾಗ ಅದನ್ನು ನಿಮ್ಮ ಕೆಲಸವನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಲು ಬಳಸಿ. ಚಾಪ್ಟರ್ 10 ಸ್ಟಿಕ್ ಅರೌಂಡ್. ರಂಗದಲ್ಲಿ ಉಳಿದುಕೊಳ್ಳಿ, ಸೋಲೊಪ್ಪಿಕೊಳ್ಳಬೇಡಿ. ಯಾವುದೇ ಒಂದು ವೃತ್ತಿ ಜೀವನವು ಸರಳವಾಗಿ ಇರೋದಿಲ್ಲ. ಅದರಲ್ಲಿ ಏರಿಳಿತಗಳು ಇದ್ದೇ ಇರ್ತವೆ. ದೊಡ್ಡ ಸಾಧಕರಿಗೂ ಮತ್ತು ಸಾಮಾನ್ಯ ಜನರಿಗೂ ಇರುವ ಒಂದೇ ವ್ಯತ್ಯಾಸ ಏನು ಗೊತ್ತಾ? ಸಾಧಕರು ಸಾಕಷ್ಟು ಸುದೀರ್ಘ ಕಾಲ ರಂಗದಲ್ಲಿಯೇ ಉಳಿದುಕೊಳ್ತಾರೆ. ದ ಸ್ಟಿಕ್ಕರ್ ಔಟ್. ಪ್ರಸಿದ್ಧ ಹಾಸ್ಯ ನಟ ಜಾನ್ ರಿವರ್ ಹೇಳುತ್ತಿದ್ದರು, ಈ ಕ್ಷೇತ್ರದಲ್ಲಿ ನೀವು ಬಿಟ್ಟು ಓಡಬಾರದು. ಕೈಗಳನ್ನು ಕತ್ತರಿಸಿದರೆ ಮೊಣಕೈಯಿಂದ ಹಿಡಿದುಕೊಳ್ಳಿ, ಅದನ್ನು ಕತ್ತರಿಸಿದರೆ ಹಲ್ಲುಗಳಿಂದ ಹಿಡಿದುಕೊಳ್ಳಿ. ಆದರೆ ರಂಗವನ್ನು ಬಿಟ್ಟು ಹೋಗಬೇಡಿ. ನಿಮ್ಮ ಒಂದು ಪ್ರಾಜೆಕ್ಟ್ ಯಶಸ್ವಿ ಆಗಲಿ ಅಥವಾ ವಿಫಲವಾಗಲಿ, ಮರುದಿನ ಬೆಳಿಗ್ಗೆ ಎದ್ದು ಮುಂದೆ ಏನು, ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆಯೊಂದಿಗೆ ಕೆಲಸ ಪ್ರಾರಂಭಿಸಿ. ಇದನ್ನು ಆಸ್ಟಿನ್ ಲಿಯೋನ್ ಚೇಂಜ್ ಸ್ಮೋಕಿಂಗ್ ಅಂತ ಕರೀತಾರೆ. ಅಂದರೆ ಒಂದು ಸಿಗರೆಟ್ ಮುಗಿತಿದ್ದಂಗೆ ಇನ್ನೊಂದನ್ನು ಒತ್ತಿಸುವಂತೆ, ಒಂದು ಕೆಲಸ ಮುಗಿದ ತಕ್ಷಣ ಆ ಕೆಲಸದಲ್ಲಿ ಕಲಿತ ಪಾಠಗಳನ್ನು ಬಳಸಿಕೊಂಡು ಮುಂದಿನ ಕೆಲಸವನ್ನು ತಕ್ಷಣ ಪ್ರಾರಂಭಿಸಿ. ಚಲನೆ ಎಂದಿಗೂ ನಿಲ್ಲಬಾರದು. ಬಿಗಿನ್ ಅಗೇನ್. ಮತ್ತೆ ಅಮೆಚರ್ ಆಗಿ. ನೀವು ಒಂದು ವಿಷಯದಲ್ಲಿ ಪರಿಣಿತರಾದಾಗ ಮಾಸ್ಟರಿ, ಅಲ್ಲಿಗೆ ನಿಲ್ಲಬೇಡಿ. ಮತ್ತೆ ಹೊಸ ವಿಷಯಗಳನ್ನು ಕಲಿಯಲು ಅಮೆಚರ್ ಆಗಿ ಬದಲಾಗಿ. ನಿಮ್ಮೊಳಗೆ ಹಳೆಯ ಯಶಸ್ಸನ್ನು ಮರೆತು ಬಿಡಿ. ಹೊಸ ಸವಾಲುಗಳನ್ನು ಸ್ವೀಕರಿಸಿ. ಕಲಿಯುತ್ತಾ ಇರಿ, ಹಂಚಿಕೊಳ್ತಾ ಇರಿ. ಪ್ರಪಂಚವು ನಿಮ್ಮ ಕೆಲಸವನ್ನು ನೋಡಲು ಕಾಯುತ್ತಿದೆ. ಫ್ರೆಂಡ್ಸ್, ಒಮ್ಮೆ ಕಣ್ಮುಚ್ಚಿ ಯೋಚಿಸಿ. ನಿಮ್ಮಲ್ಲಿರುವ ಆ ಅಪೂರ್ವ ಪ್ರತಿಭೆ ನಿಮ್ಮ ತಲೆಯಲ್ಲೇ ಉಳಿದು ಮಣ್ಣಾಗಿ ಹೋದರೆ ಜಗತ್ತಿಗೆ ಎಷ್ಟು ದೊಡ್ಡ ನಷ್ಟ. ನಿಮಗೆ ಈ ಅಧ್ಯಾಯ ಕೇಳುತ್ತಿದ್ದಾಗ ನಿಮ್ಮಲ್ಲಿ ಯಾವ ಸ್ನೇಹಿತ ನೆನಪಾದರೂ ಅವರೊಂದಿಗೆ ಈ ವಿಡಿಯೋವನ್ನು ತಕ್ಷಣ ಶೇರ್ ಮಾಡಿ. ವಿಡಿಯೋದ ಈ ಹಂತಕ್ಕೆ ಬಂದಿದ್ದೀರಾ ಅಂತಂದರೆ ನೀವು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ನಿಜವಾಗಿಯೂ ಗಂಭೀರವಾಗಿ ಇದ್ದೀರಾ ಅಂತ ಅರ್ಥ. ಫ್ರೆಂಡ್ಸ್, ಆಸ್ಟಿನ್ ಲಿಯೋನ್ ಅವರ ಶೋ ಯುವರ್ ವರ್ಕ್ ಪುಸ್ತಕ ನಮಗೆ ಕಲಿಸುವ ಅತ್ಯಂತ ದೊಡ್ಡ ಪಾಠ ಏನಪ್ಪ ಅಂದರೆ, ಜಗತ್ತು ನಿಮ್ಮನ್ನು ಹುಡುಕಿಕೊಂಡು ಬರಬೇಕಾದ್ರೆ ನೀವು ರಹಸ್ಯವಾಗಿ ಎಲ್ಲೋ ಕುಳಿತು ಕೆಲಸ ಮಾಡಿದರೆ ಸಾಲದು. ನಿಮ್ಮ ಪ್ರಕ್ರಿಯೆಯನ್ನು, ನಿಮ್ಮ ಕಲಿಕೆಯನ್ನು, ನಿಮ್ಮ ಸೋಲು ಗೆಲುವುಗಳನ್ನು ಜಗತ್ತಿನೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ. ನಿಮ್ಮ ಕೃತಿಯನ್ನು ತೋರಿಸಲು ನೀವು ಮಹಾನ್ ಜೀನಿಯಸ್ ಆಗಬೇಕಾಗಿಲ್ಲ. ಕೇವಲ ಕಲಿಯುವ ಮನಸ್ಸಿದ್ದರೆ ಸಾಕು. ಹಿಂದೆ ನಿಮ್ಮ ಮೊದಲ ಹೆಜ್ಜೆ ಇಡಿ. ನಿಮ್ಮ ಒಂದು ಸಣ್ಣ ಆಲೋಚನೆಯನ್ನು, ಒಂದು ಸಣ್ಣ ಕೌಶಲ್ಯವನ್ನು ಇಂಟರ್ನೆಟ್ಟಲ್ಲಿ ಹಂಚಿಕೊಳ್ಳಿ. ನಿಮಗೆ ಈ ಪುಸ್ತಕದ ಯಾವ ನಿಯಮ ಅತ್ಯಂತ ಹೆಚ್ಚು ಪ್ರೇರಣೆ ನೀಡಿತು ಅನ್ನೋದನ್ನು ದಯವಿಟ್ಟು ಕೆಳಗಿನ ಕಾಮೆಂಟ್ಸ್ನಲ್ಲಿ ಬರೆದು ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಐ ವಿಲ್ ಶೋ ಮೈ ವರ್ಕ್ ಅಂತ ಕಾಮೆಂಟ್ ಹಾಕಿ. ನಿಮ್ಮ ಅನಿಸಿಕೆಗಳು ನನಗೆ ಅತ್ಯಂತ ಅಮೂಲ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಕ್ಷಣವೇ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತಷ್ಟು ಇಂತಹ ಅದ್ಭುತವಾದ ಪುಸ್ತಕಗಳ ಸಾರಾಂಶಕ್ಕಾಗಿ, ಸಮ್ಮರಿಗಾಗಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಹಿಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಜೀವನ ಬದಲಾಯಿಸುವ ಪುಸ್ತಕಗಳ ಸಮ್ಮರಿಯೊಂದಿಗೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಇಲ್ಲಿವರೆಗೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.